ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ದಿಸ್ ಕ್ಲಾಸ್. ಮಕ್ಕಳ, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ವಿ ಸ್ಟಡೀಡ್ ಅಬೌಟ್ ದ ಚೇಂಜ್ ಆಫ್ ಮ್ಯಾಟರ್. ಓಕೆ, ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟರ್, ಚೇಂಜಸ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ನಾವು ಇನ್ ಟುಡೇಸ್ ಕ್ಲಾಸ್ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕ್ಲಾಸ್. ನಾವು ವಿ ವಿಲ್ ಟಾಕ್ ಅಬೌಟ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಟಾಕ್ ಅಬೌಟ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಓಕೆ ಮಕ್ಕಳ, ಲೇಟೆಂಟ್ ಹೀಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆದ ಒಂದು ಕಾನ್ಸೆಪ್ಟ್. ಓಕೆ, ಸೊ ನಾನು ಡೈರೆಕ್ಟ್ಲಿ ಟಾಪಿಕ್ಗೆ ಬರ್ತೀನಿ. ಮಕ್ಕಳ, ನೀವು ಜ್ಞಾಪಿಸ್ಕೊಳ್ಳಿ, ನಾನು ಎರಡು ಎಕ್ಸ್ಪೆರಿಮೆಂಟ್ ನಿಮಗೆ ತೋರಿಸಿದ್ದೆ, 2 ಎಕ್ಸ್ಪೆರಿಮೆಂಟ್ಸ್. ಒನ್ ಎಕ್ಸ್ಪೆರಿಮೆಂಟ್ ವಾಸ್ ಟು ಡಿಟರ್ಮಿನ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್. ಸೆಕೆಂಡ್ ಎಕ್ಸ್ಪೆರಿಮೆಂಟ್ ವಾಸ್ ಟು ಡಿಟರ್ಮಿನ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಸರಿನಾ? ಸೊ ಈಗ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಎಕ್ಸ್ಪೆರಿಮೆಂಟ್ನ ನೀವು ಒಂದು ಸರಿ ರೀಕಾಲ್ ಮಾಡ್ಕೊಳ್ಳಿ ಮಕ್ಕಳ. ನಾವೇನು ಮಾಡಿದ್ವಿ ಅಂತಂದರೆ, ಒಂದು ಬೀಕರ್ ತೊಗೊಂಡ್ವಿ, ಬೀಕರಲ್ಲಿ ಕ್ರಶ್ಡ್ ಐಸ್ ತೊಗೊಂಡ್ವಿ, ಆಯಿತಾ? ಫಾರ್ ಸಿಂಪ್ಲಿಸಿಟಿ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ಯು ಅಸ್ಯೂಮ್ ದಟ್ ವಿ ಹ್ಯಾವ್ ಟೇಕನ್ 1 kg ಆಫ್ ಐಸ್. 1 kg ಆಫ್ ಕ್ರಶ್ಡ್ ಐಸ್ನ ಒಂದು ಬೀಕರಲ್ಲಿ ತೊಗೊಂಡಿದ್ದೀವಿ. And this ice is at 0 degree centigrade. Okay, this ice is at 0 degree centigrade. ಅಥವಾ ಈ ಥರ ಅಸ್ಯೂಮ್ ಮಾಡ್ಕೊಳ್ಳಿ, ಇಟ್ ಈಸ್ ನಾಟ್ ಎಟ್ ಅಟ್ 0 degree centigrade. ನೀವು ಫ್ರೀಝರಿಂದ ಇದನ್ನು ಹೊರಗಡೆ ತೆಗೆದಿದ್ದೀರಾ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಆಗ್ಬೋದಾ? ಸೊ ಫ್ರೀಝರಲ್ಲಿ ಇಟ್ಟಿದ್ರಿ, ಫ್ರೀಝರಲ್ಲಿ ಮೇ ಬಿ -18 degree centigrade, -15 degree centigradeಲ್ಲಿತ್ತು. ಫ್ರೀಝರಿಂದ ನೀವು ಐಸನ್ನು ಆಚೆ ತೊಗೊಂಡು ಒಂದು ಬೀಕರಲ್ಲಿ ಹಾಕಿದ್ರಿ. ಓಕೆ, ಆ್ಯಂಡ್ ಯು ಸ್ಟಾರ್ಟೆಡ್ ಹೀಟಿಂಗ್ ಇಟ್. ಸೊ ಇದು ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಆಯಿತಾ? ಆ್ಯಂಡ್ ಒಂದು ಥರ್ಮಾಮೀಟರ್ ಇನ್ಸರ್ಟ್ ಮಾಡಿದ್ದೀನಿ. ಥರ್ಮಾಮೀಟರ್ ಮೆಷರ್ಸ್ ದ ಟೆಂಪರೇಚರ್ ಆಫ್ ಐಸ್. ಓಕೆ ಮಕ್ಕಳ, ದಿಸ್ ಈಸ್ ಎ ಗ್ರಾಫ್. ವೈ ಆ್ಯಕ್ಸಿಸಲ್ಲಿ ಟೆಂಪರೇಚರ್ ಇದೆ, ಎಕ್ಸ್ ಆ್ಯಕ್ಸಿಸಲ್ಲಿ ಹೀಟ್ ಇದೆ. ಸೊ ವಿ ಆರ್ ಸಪ್ಲೈಯಿಂಗ್ ಹೀಟ್ ಕಂಟಿನ್ಯೂಯಸ್ಲಿ. ಸೊ ಕಂಟಿನ್ಯೂಯಸ್ ಆಗಿ ವಿ ಆರ್ ಸಪ್ಲೈಯಿಂಗ್ ಹೀಟ್. ಓಕೆ, ಹೀಟ್ನ ನಾವು ಮೆಷರ್ ಮಾಡೋದು ಜೌಲ್ಸಲ್ಲಿ. ಸೊ ವಿ ಆರ್ ಸಪ್ಲೈಯಿಂಗ್ ಹೀಟ್ ಕಂಟಿನ್ಯೂಯಸ್ಲಿ ಟು ದ ಕ್ರಶ್ಡ್ ಐಸ್. ಓಕೆ ಮಕ್ಕಳ, ನೋಡಿ, ಶುರು ಆಗೋದು, ಈ ಗ್ರಾಫ್ನ ನಾನು ಶುರು ಮಾಡ್ತಿರೋದು -3 degree centigradeಯಿಂದ. -3 degree centigrade ಅಂದರೆ ನಾನು ಹೇಳಿದ್ನಲ್ಲ ಮಕ್ಕಳ, ನೀವು ಫ್ರೀಝರಿಂದ ಕ್ರಶ್ಡ್ ಐಸ್ನ ಹೊರಗಡೆ ತೆಗಿತೀರಾ. ಸೊ ಕ್ರಶ್ಡ್ ಐಸ್ ಈಸ್ ಅಟ್ -3 degree centigrade, -10 degree centigrade ಅಂತ ತಿಳ್ಕೊಳ್ಳಿ. ಸೊ ವಾಟ್ ಹ್ಯಾಪನ್ಸ್ ವೆನ್ ಯು ಟೇಕ್ ದ ಐಸ್ ಫ್ರಮ್ ದ ಫ್ರೀಝರ್? ಏನಾಗುತ್ತೆ ಅಂತಂದರೆ, ಆ್ಯಂಡ್ ಯು ಆರ್ ಹೀಟಿಂಗ್ ಅಲ್ವಾ, ಯು ಆರ್ ಹೀಟಿಂಗ್ ಆಲ್ಸೋ. ಸೊ ಏನು ಮಾಡುತ್ತೆ ಅಂದರೆ, ಕ್ರಶ್ಡ್ ಐಸ್ ಇಟ್ ಅಬ್ಸಾರ್ಬ್ಸ್ ಹೀಟ್ ಫ್ರಮ್ ದ ಅಟ್ಮಾಸ್ಫಿಯರ್. ಇಟ್ ಅಬ್ಸಾರ್ಬ್ಸ್ ಹೀಟ್ ಫ್ರಮ್ ದಿಸ್. ನಾವು ಹೀಟ್ ಮಾಡ್ತಿದ್ದೀವಲ್ಲ, ಎಕ್ಸ್ಟರ್ನಲ್ ಸೋರ್ಸ್ ಇದೆಯಲ್ಲ, ಇದರಿಂದನೂ ಹೀಟ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹೀಟ್ ಅಬ್ಸಾರ್ಬ್ ಮಾಡಿಕೊಂಡು ಏನಾಗುತ್ತೆ ಮಕ್ಕಳ, ಹೀಟ್ ಅಬ್ಸಾರ್ಬ್ ಮಾಡಿಕೊಂಡು ನೋಡಿ, ಇಟ್ಸ್ ಟೆಂಪರೇಚರ್ ಇನ್ಕ್ರೀಸಸ್. ಥರ್ಮಾಮೀಟರ್ ಶೋಸ್ ಎ ರೈಸ್ ಇನ್ ಟೆಂಪರೇಚರ್. ಮಕ್ಕಳ, ಇದು ಆಬ್ವಿಯಸ್ ಅಲ್ವಾ? ನಾವು ಯಾವುದೇ ಒಂದು ವಸ್ತುನ, ಸಬ್ಸ್ಟೆನ್ಸ್ನ ಹೀಟ್ ಮಾಡಿದ್ರೆ ಇಟ್ಸ್ ಟೆಂಪರೇಚರ್ ಶುಡ್ ರೈಸ್ ಅಲ್ವಾ? ಇಟ್ಸ್ ಟೆಂಪರೇಚರ್ ಶುಡ್ ರೈಸ್. ಸೊ ಏನಾಗುತ್ತೆ, ಇದನ್ನು ನಾವು ಹೇಗೆ ತೋರಿಸ್ತೀವಿ ಅಂತಂದರೆ, ನೋಡಿ ಮಕ್ಕಳ, ಇಲ್ಲಿ ಗ್ರಾಫ್ ನೋಡಿ, ನಾವು ಗ್ರಾಫ್ ಈ ರೀತಿ ತೋರಿಸ್ತೀವಿ. ಸೊ ಯು ಆರ್ ಹೀಟಿಂಗ್ ಕಂಟಿನ್ಯೂಯಸ್ಲಿ, ಇದು ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್, ಟೆಂಪರೇಚರ್ ಈಸ್ ಅಲಾಂಗ್ ದ ವೈ ಆ್ಯಕ್ಸಿಸ್. ಸೊ ಏನಾಗ್ತಿದೆ, -3 degree centigradeಯಿಂದ -2 degree centigrade ರೈಸ್ ಆಗುತ್ತೆ ಟೆಂಪರೇಚರ್. -2 ಇಂದ -1 ರೀಚ್ ಆಗುತ್ತೆ, -1 ಇಂದ 0 degree centigrade ರೀಚ್ ಆಗುತ್ತೆ. ಓಕೆ, ಸೊ ದ ಟೆಂಪರೇಚರ್ ಆಫ್ ಐಸ್ ರೀಚಸ್ 0 degree centigrade ಬಿಕಾಸ್ ಸಿನ್ಸ್ ಯು ಆರ್ ಹೀಟಿಂಗ್ ದ ಟೆಂಪರೇಚರ್ ರೀಚಸ್ 0 degree centigrade. ಮಕ್ಕಳು, ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ, ವೈ ದ ಟೆಂಪರೇಚರ್ ರೈಸಸ್? ಬಿಕಾಸ್ ನಾವು ಹಿಂದೆನೂ ನೋಡಿದ್ವಿ ಸರ್, ನಾವು ಹೀಟ್ ಮಾಡಿದರೆ ಏನಾಗುತ್ತೆ, ದಿ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್, ಈ ಕೇಸಲ್ಲಿ ಐಸ್, ದ ಪಾರ್ಟಿಕಲ್ಸ್ ಆಫ್ ಐಸ್ ಏನಾಗುತ್ತೆ, ದೇ ಗೈನ್ ಕೈನೆಟಿಕ್ ಎನರ್ಜಿ ಅಲ್ವಾ? ಆ್ಯಂಡ್ ದೇರ್ ಫೋರ್ ದೇರ್ ಸ್ಪೀಡ್ ಇನ್ಕ್ರೀಸಸ್. ಹೀಟ್ ಎನರ್ಜಿ ಸಪ್ಲೈ ಮಾಡಿದಾಗ ಕೈನೆಟಿಕ್ ಎನರ್ಜಿ ಆಫ್ ದಿ ಪಾರ್ಟಿಕಲ್ಸ್ ಇನ್ಕ್ರೀಸ್ ಆಗುತ್ತೆ. ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆದಾಗ ಅದರ ಸ್ಪೀಡ್ ಜಾಸ್ತಿ ಆಗುತ್ತೆ. ಓಕೆ, ಸೊ ನಾವು ಈ ಥರ ಹೇಳ್ಬೋದು ಮಕ್ಕಳ, ಆ್ಯಾವರೇಜ್ ಕೈನೆಟಿಕ್ ಎನರ್ಜಿ ಆಫ್ ದಿ ಪಾರ್ಟಿಕಲ್ಸ್ ಆಫ್ ಐಸ್ ಇನ್ಕ್ರೀಸಸ್. ನೀವು ಹೀಟ್ ಮಾಡಿದಾಗ ಏನಾಗುತ್ತೆ, ಆ್ಯಾವ್ರೇಜ್ ಕೈನೆಟಿಕ್ ಎನರ್ಜಿ, ಬಿಕಾಸ್ ಅದ್ರ ಸ್ಪೀಡ್ ಇನ್ಕ್ರೀಸ್ ಆಗೋದ್ರಿಂದ ದಿ ಆ್ಯಾವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ದಿ ಪಾರ್ಟಿಕಲ್ಸ್ ಆಫ್ ಐಸ್ ಇನ್ಕ್ರೀಸಸ್. ದೇರ್ ಫೋರ್ ದ ಥರ್ಮಾಮೀಟರ್ ಶೋಸ್ ಎ ರೈಸ್ ಇನ್ ಟೆಂಪರೇಚರ್. ಓಕೆ, ಸೊ ಟೆಂಪರೇಚರ್ಗೂ ಕೈನೆಟಿಕ್ ಎನರ್ಜಿಗೂ ಸಂಬಂಧ ಇದೆ ಮಕ್ಕಳ.
ಕೈನೆಟಿಕ್ ಎನರ್ಜಿ ಜಾಸ್ತಿ ಆಯಿತು ಅಂದರೆ ಟೆಂಪ್ರೇಚರ್ ಕೂಡ ರೈಸ್ ಆಗುತ್ತೆ. ಸೊ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯು ಶುಡ್ ನೋಟ್ ಡೌನ್. ಟೆಂಪ್ರೇಚರ್ ಯಾವಾಗ ಇನ್ಕ್ರೀಸ್ ಆಗುತ್ತೆ? ವೆನ್ ದಿ ಆ್ಯಾವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ದಿ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಇನ್ಕ್ರೀಸಸ್ ಅಲ್ವಾ. ಸೊ ಇಲ್ಲಿ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗ್ತಿದೆ, ದೇರ್ ಫೋರ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಿದೆ. ಥರ್ಮಾಮೀಟರ್ ಶೋಸ್ ಎ ರೈಸ್ ಇನ್ ಟೆಂಪ್ರೇಚರ್ ಟಿಲ್ ದ ಟೆಂಪ್ರೇಚರ್ ರೀಚಸ್ 0 ಡಿಗ್ರಿ ಸೆಂಟಿಗ್ರೇಡ್. ನೌ ಸಮಥಿಂಗ್ ಸ್ಟ್ರೇಂಜ್ ಹ್ಯಾಪನ್ಸ್ ಅಟ್ 0 ಡಿಗ್ರಿ ಸೆಂಟಿಗ್ರೇಡ್. ಮಕ್ಕಳ ನಿಮಗೆ ಗೊತ್ತಿದೆ ವಾಟ್ ಈಸ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ at 1 atmospheric pressure, 1 atmospheric pressure, okay, 1 atmosphere, 1 atmosphere, 1 atmosphere ಅಲ್ಲಿ the melting point of ice is 0 degree centigrade ಅಲ್ವಾ. ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಏನು? ಇಟ್ ಈಸ್ ದ ಟೆಂಪ್ರೇಚರ್ ಅಟ್ ವಿಚ್ ಐಸ್, ಸಾಲಿಡ್ ಐಸ್ ಸ್ಟಾರ್ಟ್ಸ್ ಬಿಕಮಿಂಗ್ ಲಿಕ್ವಿಡ್ ಅಲ್ವಾ. ಇಟ್ ಚೇಂಜಸ್ ಟು ಲಿಕ್ವಿಡ್ ಸ್ಟೇಟ್, ಅದನ್ನು ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಮಕ್ಕಳು ಇಲ್ಲಿ ಏನಾಗುತ್ತೆ ಅಂತಂದರೆ ಅಟ್ ದಿಸ್ ಪಾಯಿಂಟ್ ವೆನ್ ದ ಟೆಂಪ್ರೇಚರ್ ರೀಚಸ್ 0 ಡಿಗ್ರಿ ಸೆಂಟಿಗ್ರೇಡ್ ಐಸ್ ಸ್ಟಾರ್ಟ್ಸ್ ಟು ಮೆಲ್ಟ್. ಓಕೆನಾ. ಸೊ ಇಲ್ಲಿ ಐಸು ಮೆಲ್ಟ್ ಆಗೋಕ್ಕೆ ಪ್ರಾರಂಭ ಮಾಡುತ್ತೆ ಮಕ್ಕಳ, ಇಟ್ ಸ್ಟಾರ್ಟ್ಸ್ ಟು ಮೆಲ್ಟ್. ಓಕೆ, ಸೊ ಅಟ್ 0 ಡಿಗ್ರಿ ಸೆಂಟಿಗ್ರೇಡ್ ಫಸ್ಟ್ ಥಿಂಗ್ ದಟ್ ಹ್ಯಾಪನ್ಸ್ ಈಸ್ ಐಸ್ ಸ್ಟಾರ್ಟ್ಸ್ ಟು ಮೆಲ್ಟ್. ಆ್ಯಂಡ್ ದ ಸೆಕೆಂಡ್ ಥಿಂಗ್ ವಿ ನೋಟಿಸ್ ಈಸ್, ನೋಡಿ ಮಕ್ಕಳ, ಟೆಂಪ್ರೇಚರ್ ರೈಸ್ ಆಗ್ತಾ ಇತ್ತು, -3, -2, -1, 0. We are heating continuously, we have not stopped heating. But once the temperature reaches 0 degree centigrade, the thermometer does not show any further increase in temperature. Temperature ಮತ್ತೆ ಇನ್ಕ್ರೀಸ್ ಆಗಬೇಕು ಮಕ್ಕಳ, ಈ ರೀತಿ ಹಿಂಗೆ ಇನ್ಕ್ರೀಸ್ ಆಗಬೇಕು. ಆ್ಯಕ್ಚುಲಿ ಗ್ರಾಫ್ ಈ ಥರ ತೋರಿಸ್ಬೇಕು, ಬಟ್ ದ ಥರ್ಮಾಮೀಟರ್ ಡಸ್ ನಾಟ್ ಶೋ ಎನಿ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಓಕೆ, ಏನಾಗುತ್ತೆ? As you continue heating, ಇಲ್ಲಿ ನೋಡಿ, as you continue heating, the temperature remains 0 degree centigrade. The temperature remains 0 degree centigrade. Thermometer does not show any increase in temperature. So these are very important observations. These two observations are very important. ಒಂದು ಏನಾಗ್ತಿರುತ್ತೆ, 0 degree centigrade ರೀಚ್ ಆದಾಗ there is a change in state. ಸಾಲಿಡಿಂದ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಈಸ್ ದೇರ್ ಇಸ್ ನೋ ಚೇಂಜ್ ಇನ್ ಟೆಂಪರೇಚರ್. ಓಕೆನಾ ಮಕ್ಕಳ? ಓಕೆ, ಸೊ ಈ ಪೀರಿಯಡ್ ಇದೆಯಲ್ಲ ಮಕ್ಕಳ, ದಿಸ್ ಪೀರಿಯಡ್, ಓಕೆ, ಈ ಪೀರಿಯಡಲ್ಲಿ ದೇರ್ ಈಸ್ ನೋ ಚೇಂಜ್ ಇನ್ ಟೆಂಪರೇಚರ್, ಬಟ್ ದೇರ್ ಈಸ್ ಓನ್ಲಿ ಚೇಂಜ್ ಇನ್ ಸ್ಟೇಟ್. ಚೇಂಜ್ ಇನ್ ಸ್ಟೇಟ್. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ನೋಟಿಸ್ ಮಾಡಿದ್ವಿ. ನಾವು ಅಸ್ಯೂಮ್ ಮಾಡ್ಕೊಳ್ಳಿ ಮಕ್ಕಳ, ಅಟ್ ದಿಸ್ ಪಾಯಿಂಟ್ ಆಲ್ ಆಫ್ ಐಸ್ ಹ್ಯಾಸ್ ಬಿಕಮ್ ವಾಟರ್. ಆಲ್ ಆಫ್ ಐಸ್ ಹ್ಯಾಸ್ ಬಿಕಮ್ ವಾಟರ್. ನಾವು ಎಷ್ಟು ಐಸ್ ತೊಗೊಂಡಿದ್ವಿ ಮಕ್ಕಳ? 1 kg ಆಫ್ ಐಸ್ ತೊಗೊಂಡಿದ್ವಿ. ಓಕೆ, 1 kg ಆಫ್ ಐಸ್ ತೊಗೊಂಡಿದ್ವಿ. 1 kg ಆಫ್ ಐಸ್ ಹ್ಯಾಸ್ ಕಂಪ್ಲೀಟ್ಲಿ ಬಿಕಮ್ ವಾಟರ್. ಯಾವ ಪಾಯಿಂಟಲ್ಲಿ? ಈ ಪಾಯಿಂಟಲ್ಲಿ. ಲೆಟ್ಸ್ ಅಸ್ಯೂಮ್ ದಿಸ್. ಓಕೆ, ಸೊ ಓಕೆ, ಈಗ ನಾವು ದ ಕ್ವಶನ್ ಈಸ್ ನ್ಯಾಚುರಲ್ ಕ್ವಶನ್ ಮಕ್ಕಳ, ಅದು ನ್ಯಾಚುರಲ್ ಕ್ವಶನ್. ಈ ಟೈಮ್ ಪೀರಿಯಡಲ್ಲಿ ಇದಿದೆಯಲ್ಲ, ದಿಸ್ ಟೈಮ್ ಪೀರಿಯಡ್, ಇಲ್ಲಿ ನೋಡಿ, ಇಲ್ಲಿ ದಿಸ್ ಟೈಮ್ ಪೀರಿಯಡ್, ಈ ಟೈಮ್ ಪೀರಿಯಡಲ್ಲಿ ವಿ ಆರ್ ಹೀಟಿಂಗ್ ದ ಐಸ್ ಕಂಟಿನ್ಯೂಸ್ಲಿ, ಬಟ್ ದ ಹೀಟ್ ವಿ ಆರ್ ಸಪ್ಲೈಯಿಂಗ್ ಟು ದ ಐಸ್, ಇಟ್ ಡಸ್ ನಾಟ್ increase the temperature of the ice. Thermometer does not show any increase in temperature, although you are heating continuously. The temperature remains at 0 degree centigrade ಅಲ್ವಾ. ಓಕೆ, ಸೊ ನಾವು ಎಷ್ಟೋ ಹೀಟ್ ಸಪ್ಲೈ ಮಾಡಿರ್ತೀವಲ್ವ ಮಕ್ಕಳ, ಎಲ್ಲಿಂದ? 0 ಡಿಗ್ರಿ ಸೆಂಟಿಗ್ರೇಡಿಂದ ಇಲ್ಲಿಂದ ಇಲ್ಲಿ ತನಕ, till all 1 kg of ice has completely become water, we have supplied some amount of heat, right? That heat we have supplied, okay, which changes the state of ice from solid to liquid, but that does not increase the temperature of ice. Okay, e heat na, the quantity of heat, this much of heat is called latent heat of fusion athwa melting. Fusion is also called melting. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಕ್ಕಳ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಪಾಯಿಂಟಿಂದ ಈ ಪಾಯಿಂಟ್ ತನಕ ನೀವು ಯು ಹ್ಯಾವ್ ಸಪ್ಲೈಡ್ ಹೀಟ್ ಕಂಟಿನ್ಯೂಸ್ಲಿ, ರೈಟ್? ಯಾವಾಗ? ವೆನ್ ದ ಟೆಂಪ್ರೇಚರ್ ಆಫ್ ಐಸ್ ರೀಚ್ಡ್ 0 ಡಿಗ್ರಿ ಸೆಂಟಿಗ್ರೇಡ್, ಆ ಪಾಯಿಂಟಿಂದ ಹಿಡಿದು
till all the ice has become water. ಇಲ್ಲಿ ತನಕ you have supplied some quantity of heat ಅಲ್ವಾ, some quantity of heat. This heat which you have supplied is called latent heat of fusion ಅಂತ, latent heat of fusion. ಓಕೆ, ಸೊ ಈ ಹೀಟ್ ಏನು ಮಾಡ್ತಿದೆ ಮಕ್ಕಳ, ಅಗೇನ್ ಐ ವಿಲ್ ರಿಪಿಟೇಷನ್ ಮಾಡ್ತೀನಿ ನಾನು. ಈ ಹೀಟ್ ಇದೆಯಲ್ಲ ಮಕ್ಕಳ, ಈ ನೀವು ಸಪ್ಲೈ ಮಾಡಿದ್ದೀರಲ್ಲ, ಈ ಹೀಟ್ ಏನು ಮಾಡ್ತಾ ಇದೆ, ಇಟ್ ಡಿಡ್ ಟೂ ಥಿಂಗ್ಸ್. ಒಂದು, ಇಟ್ ಚೇಂಜ್ಡ್ ದ ಸ್ಟೇಟ್ ಆಫ್ ಮ್ಯಾಟರ್, ಅಂದರೆ ಐಸ್, ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಅಲ್ವಾ, ಸಾಲಿಡಿಂದ ಲಿಕ್ವಿಡ್. ಬಟ್ ದಿಸ್ ಹೀಟ್ ಡಿಡ್ ನಾಟ್ ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ ದಿ ಐಸ್ ಬಿಕಾಸ್ ಥರ್ಮಾಮೀಟರ್ ಡಿಡ್ ನಾಟ್ ಶೋ ಎನಿ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸೊ ದೀಸ್ ಟೂ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಈ ಹೀಟ್ನ ನಾವು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ, ಲೇಟೆಂಟ್ ಅಂದರೆ ಏನು ಅಂತ. ವಾಟ್ ಈಸ್ ದ ಮೀನಿಂಗ್ ಆಫ್ ಲೇಟೆಂಟ್ ಮಕ್ಕಳ? ಲೇಟೆಂಟ್ ಅಂತಂದರೆ ಹಿಡನ್ ಅಂತ ಮೀನಿಂಗ್. ಹಿಡನ್, ಲೇಟೆಂಟ್, ಮೀನಿಂಗ್ ಆಫ್ ಲೇಟೆಂಟ್ ಮೀನ್ಸ್ ಹಿಡನ್. ಏನು ಹಿಡನ್ ಸರ್, ಯಾಕೆ ಹಿಡನ್ ಸರ್, ಯಾಕೆ ಲೇಟೆಂಟ್ ಅಂತ ಇಟ್ಟರು ಅದನ್ನು? ಏನು ಹಿಡನ್ ಅಂತಂದರೆ ಒಂಥರ ನಮಗೆ ಕಾಣಿಸ್ತಾ ಇಲ್ಲ, ಅದು ಬಚ್ಚಿಟ್ಕೊಂಡ್ಬಿಟ್ಟಿದೆ. ಮಕ್ಕಳ, ಯಾರು ಬಚ್ಚಿಟ್ಕೊಂಡ್ರೆ ಅಥವಾ ನಾವು ಯಾವುದೇ ಒಂದು ವಸ್ತುನ ನಾವು ಹೈಡ್ ಮಾಡಿಬಿಟ್ರೆ ನಮಗೆ ಕಣ್ಣಿಗೆ ಕಾಣಲ್ಲ, ಅದು ಡೈರೆಕ್ಟಾಗಿ ಕಾಣಲ್ಲ, ನಮಗೆ ಆಬ್ವಿಯಸ್ ಅಂತ ಅನಿಸಲ್ಲ, ನಮಗೆ ಕಣ್ಣಿಗೆ ಕಾಣಲ್ಲ ಅಲ್ವಾ, ಬಿಕಾಸ್ ಇಟ್ ಈಸ್ ಹಿಡನ್. ಓಕೆ, ಇಲ್ಲಿ ಏನು ಹಿಡನ್ ಆಗಿದೆ ಅಂದರೆ ಹೀಟ್ ಆ್ಯಸ್ ದೋ ಇಟ್ ಈಸ್ ಹಿಡನ್. ಅಂದರೆ ಏನರ್ಥ ಮಕ್ಕಳ? ನೋಡಿ, ಯು ಆರ್ ಸಪ್ಲೈಯಿಂಗ್ ಹೀಟ್ ಕಂಟಿನ್ಯೂಸ್ಲಿ, ನೀವು ಹೀಟ್ ಮಾಡೋದನ್ನು ನಿಲ್ಲಿಸೇ ಇಲ್ಲ, ಯು ಆರ್ ಸಪ್ಲೈಯಿಂಗ್ ಹೀಟ್ ಕಂಟಿನ್ಯೂಸ್ಲಿ. ಈ ಹೀಟ್ ಏನು ಮಾಡಬೇಕು ಆ್ಯಕ್ಚುಲಿ, ಇಟ್ ಶುಡ್ ರಿಸಲ್ಟ್ ಇನ್ ಎ ರೈಸ್ ಆಫ್ ಟೆಂಪರೇಚರ್ ರೈಸ್ ಆಗಬೇಕು. ಥರ್ಮಾಮೀಟರ್ ಶುಡ್ ಶೋ ಎ ರೈಸ್ ಇನ್ ಟೆಂಪರೇಚರ್. ಬಟ್ ಆಲ್ದೋ ಯು ಆರ್ ಹೀಟಿಂಗ್, ದ ಟೆಂಪರೇಚರ್ ಡಿಡ್ ನಾಟ್ ರೈಸ್. ಅಂದರೆ ಇದರ ಅರ್ಥ ಏನು? ದಟ್ ಮೀನ್ಸ್ ದಟ್ ಹೀಟ್ ಯು ಆರ್ ಸಪ್ಲೈಯಿಂಗ್ ಈಸ್ ಆ್ಯಸ್ ದೋ ಹಿಡನ್, ರೈಟ್? ಇಟ್ ಈಸ್ ಆ್ಯಸ್ ದೋ ಹಿಡನ್. ನಮಗೆ ಕಾಣಿಸ್ತಾ ಇಲ್ಲ ಅದು, ನಾವು ಹೀಟ್ ಮಾಡ್ತಿರೋದು ನಮಗೆ ಥರ್ಮಾಮೀಟ್ರಲ್ಲಿ ಕಾಣಿಸ್ತಿಲ್ಲ ಅಲ್ವಾ. ನಾವು ಹೀಟ್ ಮಾಡ್ತಿದ್ದೀವಿ ಅಂತ ಹೆಂಗೆ ಗೊತ್ತಾಗುತ್ತೆ? ಥರ್ಮಾಮೀಟರ್ ಶುಡ್ ಶೋ ಎ ರೈಸ್ ಇನ್ ಟೆಂಪರೇಚರ್. ನಮಗೆ ಥರ್ಮಾಮೀಟ್ರಲ್ಲಿ ಕಾಣಿಸ್ತಿಲ್ವಲ್ಲ, ನಾವು ಹೀಟ್ ಮಾಡ್ತಿದ್ದೀವಿ ಆದರೆ ಥರ್ಮಾಮೀಟ್ರಲ್ಲಿ ರೈಸ್ ಇನ್ ಟೆಂಪರೇಚರ್ ಕಾಣಿಸ್ತಿಲ್ವಲ್ಲ. ಸೊ ದಿಸ್ ಮೀನ್ಸ್ ದ್ಯಾಟ್ ಇಟ್ ಈಸ್ ಆ್ಯಸ್ ದೋ ಹಿಡನ್, ಆ್ಯಸ್ ದೋ ಇಟ್ ಈಸ್ ಹಿಡನ್ ಫ್ರಮ್ ಅವರ್ ಐಸ್. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಅಲ್ವಾ. ಸೊ ಥರ್ಮಾಮೀಟರ್ ನಮಗೆ ಟೆಂಪರೇಚರ್ ರೈಸ್ ತೋರಿಸ್ತಾ ಇಲ್ಲ, ಸೊ ಇಟ್ ಈಸ್ ಹಿಡನ್ ಫ್ರಮ್ ಅವರ್ ಐಸ್. ಸೊ ಇದನ್ನೇ ನಾವು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ಓಕೆ, ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ಓಕೆ, ಈಗ ಸೊ ಆಮೇಲೆ ಏನಾಗುತ್ತೆ ಮಕ್ಕಳು, ಆಫ್ಟರ್ ಆಲ್ ದ ಐಸ್ ಹ್ಯಾಸ್ ಬಿಕಮ್ ವಾಟರ್, ಇಫ್ ಯು ಫರ್ದರ್ ಹೀಟ್, ಎಲ್ಲ ವಾಟರ್ ಆಗಿಬಿಟ್ಟಿದೆ. ಸೊ ಇಫ್ ಯು ಫರ್ದರ್ ಹೀಟ್, ಅವಾಗೇನಾಗತ್ತೆ ನೋಡಿ, ಟೆಂಪ್ರೇಚರ್ ಸ್ಟಾರ್ಟ್ಸ್ ರೈಸಿಂಗ್ ಒನ್ಸ್ ಅಗೈನ್. ಯಾವಾಗ? ಆಫ್ಟರ್ ಆಲ್ ಐಸ್, 1 kg ಆಫ್ ಐಸ್ ತೊಗೊಂಡಿದ್ದೀರಾ, 1 kg ಆಫ್ ಐಸು ಪೂರ್ತಿ ವಾಟರ್ ಆದಮೇಲೆ, ಕನ್ವರ್ಟ್ ಆದಮೇಲೆ ಮತ್ತೆ ನೀವು ಹೀಟ್ ಮಾಡ್ತಾನೆ ಇದ್ದೀರಾ ಅಲ್ವಾ ಕಂಟಿನ್ಯೂಸ್ ಆಗಿ, ದೆನ್ ದ ಟೆಂಪ್ರೇಚರ್ ಶೋಸ್, and the thermometer shows a rise in temperature. So 0 degree centigrade ಇಂದ 10 degree centigrade, 20, 30, 40, 50 ಈ ರೀತಿ ರೈಸ್ ಆಗ್ತಾ ಹೋಗುತ್ತೆ. ಓಕೆ, ಎಸ್ ಮಕ್ಕಳ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮಗೆ ಡಿಸ್ಕಸ್ ಮಾಡಬೇಕಾಗಿತ್ತು. ಇನ್ನು 2 ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಏನಪ್ಪ ಅಂತಂದರೆ, ಒಂದು ಮಕ್ಕಳ ನೋಡಿ, 1 kg ಆಫ್ ಐಸ್ ತೊಗೊಂಡಿದ್ದೀವಿ ಅಲ್ವ ನಾವು, 1 kg ಆಫ್ ಐಸ್. ಸೊ ಸೈಂಟಿಸ್ಟು ಲ್ಯಾಬೊರೇಟ್ರಿಯಲ್ಲಿ ಅವರು ಟೆಸ್ಟ್ ಮಾಡಿದ್ದಾರೆ, ಕಂಡುಹಿಡಿದಿದ್ದಾರೆ. 1 kg ಆಫ್ ಐಸ್ ಅಟ್ 1 atmospheric ಪ್ರೆಷರ್, ಆಯಿತಾ, 1 kg ಆಫ್ ಐಸ್ ಅಟ್ 1 atmospheric ಪ್ರೆಷರ್. ಇದನ್ನು ಇಫ್ ಯು ವಾಂಟ್ ಟು ಕನ್ವರ್ಟ್ ಟು 1 kg ಆಫ್ ವಾಟರ್ ಅಗೈನ್ ಅಟ್ 1 atmospheric ಪ್ರೆಷರ್, ಓಕೆ, ಎಷ್ಟು ಹೀಟ್ ಸಪ್ಲೈ ಮಾಡಬೇಕಾಗತ್ತೆ ಅಂತ ಕಂಡುಹಿಡ್ತಿದ್ದಾರೆ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ, 1 kg ಆಫ್ ಐಸ್ at 1 atmosphere, 1 kg of ice at 0 degree centigrade and at 1 atmosphere. ಇದನ್ನು ನೀವು 1 kg of water ಆಗಿ ಕನ್ವರ್ಟ್ ಮಾಡಬೇಕು, ಅಗೈನ್ at 0 degree centigrade at 1 atmosphere ಅಂತಂದರೆ ಎಷ್ಟು ಹೀಟ್ ಬೇಕಾಗತ್ತೆ ಅಂತ ಕಂಡುಹಿಡಿದಿದ್ದಾರೆ. that heat is nothing but latent heat of fusion of ice, and that is 3.54 into 10 to the power of 5 joules. Joules is the unit for heat energy, for energy. ಹೋತಾನೆ ಮಕ್ಕಳ. ಸೊ ಸೈಂಟಿಸ್ಟ್ ಕಂಡುಹಿಡಿದಿರೋದೇನು, ಇಷ್ಟು
Okay, 3,54,000 joules of heat energy is required to convert 1 kg of ice at 1 atmosphere at 0 degree centigrade. 1 atmosphere ಅಲ್ಲಿ 0 degree centigrade, 0 degree centigrade to 1 kg of water again at 1 atmosphere and at 0 degree centigrade. ಸೊ ಇಷ್ಟು ಹೀಟ್ ಬೇಕಾಗತ್ತೆ ಅಂತ ಕಂಡಿಡಿದ್ದಾರೆ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಒನ್ ಪಾಯಿಂಟ್. ಎರಡನೇ ಪಾಯಿಂಟು ಮಕ್ಕಳ ತುಂಬ ಇಂಪಾರ್ಟೆಂಟ್ ಇದು. ಈ ಫೇಸ್ ಇದೆಯಲ್ಲ ಮಕ್ಕಳ, ಈ ಟೈಮ್ ಪೀರಿಯಡ್ ಇದೆಯಲ್ಲ, ವೆನ್ ದೆರ್ ಈಸ್ ಎ ಚೇಂಜ್ ಆಫ್ ಸ್ಟೇಟ್ ಆಫ್ ಮ್ಯಾಟರ್, ಸೊ ಐಸ್ ಎಕ್ಸಿಸ್ಟ್ ಬೋತ್ ಆ್ಯಸ್ ಸಾಲಿಡ್ ಆ್ಯಸ್ ವೆಲ್ ಆ್ಯಸ್ ಲಿಕ್ವಿಡ್. ಆಯಿತಾ, ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳ. ನೋಡಿ, 1 kg ಆಫ್ ಐಸ್ ತೊಗೊಂಡಿದ್ದೀರಾ ಅಲ್ವಾ, ಒಂದು ಸ್ವಲ್ಪ ಪೀರಿಯಡ್ ಆದಮೇಲೆ 20% ಐಸು ವಾಟರಾಗಿ ಕನ್ವರ್ಟ್ ಆಗಿರುತ್ತೆ, ಇನ್ನು 80% ಐಸ್ ಆಗೇ ಇರುತ್ತೆ. ಓಕೆ, ಇನ್ನೊಂದು ಸ್ವಲ್ಪ ಟೈಮ್ ಪೀರಿಯಡ್ ಆದಮೇಲೆ 40% ಐಸ್ ವಾಟರಾಗಿ ಕನ್ವರ್ಟ್ ಆಗಿಬಿಟ್ಟಿರುತ್ತೆ, ಇನ್ನು 60% ಐಸ್ ಆಗೇ ಉಳಿದಿರುತ್ತೆ. ಕರೆಕ್ಟ್ ಅರ್ಧಕ್ಕೆ ನೋಡಿದ್ರೆ ನೀವು 50% ಐಸು ವಾಟರ್ ಆಗಿರುತ್ತೆ, ಇನ್ನು 50% ಐಸ್ ಆಗೇ ಉಳಿದಿರುತ್ತೆ. ಸೊ ಹಾಗೆ ಹೋಗ್ತಾ ಹೋಗ್ತಾ ನೋಡಿ, ಈ ಪಾಯಿಂಟಲ್ಲಿ 90% ಆಫ್ ಐಸ್ ಹ್ಯಾಸ್ ಬಿಕಮ್ ವಾಟರ್, ಓನ್ಲಿ 10% ಐಸ್ ರಿಮೈನ್ಸ್. ಅಂದರೆ ಮಕ್ಕಳ, ಇದರ ಅರ್ಥ ಏನು ಗೊತ್ತಾ, ಈ ಫೇಸಲ್ಲಿ ವಾಟರ್ ಎಕ್ಸಿಸ್ಟ್ ಅಥವಾ ಐಸ್ ಎಕ್ಸಿಸ್ಟ್ ಬೋತ್ ಆ್ಯಸ್ ಸಾಲಿಡ್ ಆ್ಯಸ್ ವೆಲ್ ಆ್ಯಸ್ ಲಿಕ್ವಿಡ್. ಇಲ್ಲಿ ಸಾಲಿಡ್ಡು ಇದೆ, ಲಿಕ್ವಿಡು ಇದೆ. ಈ ಟೈಮ್ ಪೀರಿಯಡಲ್ಲಿ ಸಾಲಿಡ್ಡು ಐಸ್ ರೂಪದಲ್ಲಿರುತ್ತೆ, ಲಿಕ್ವಿಡ್ಡು ವಾಟರ್ ರೂಪದಲ್ಲಿರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಇವೆರಡು ಬೋತ್ ಐಸ್ ಆ್ಯಂಡ್ ವಾಟರ್ ದೇ ಆರ್ ಅಟ್ 0 degree centigrade. ಬೋತ್ ಆರ್ ಅಟ್ ದ ಸೇಮ್ ಟೆಂಪರೇಚರ್, 0 degree centigrade ಅಲ್ಲೇ ಇರುತ್ತೆ. ಬಿಕಾಸ್ ದೆರ್ ಈಸ್ ನೋ ರೈಸ್ ಇನ್ ಟೆಂಪರೇಚರ್ ಟಿಲ್ ಆಲ್ ದ ಐಸ್ ಹ್ಯಾಸ್ ಕನ್ವರ್ಟೆಡ್ ಟು ವಾಟರ್. ಸೊ ಈ ಕಾನ್ಸೆಪ್ಟ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ ಮಕ್ಕಳ, ಈಗ ನಾವು ಡೆಫಿನೇಷನ್ಗೆ ಬರೋಣ ಮಕ್ಕಳ. ಡೆಫಿನೇಷನ್ ಆಫ್, ಓಕೆ ಲೆಟ್ಸ್ ಗೋ, ಮುಂದೆ ಪ್ರೊಸೀಡ್ ಮಾಡೋಣ. ಎಸ್, ಸೊ ವಾಟ್ ಈಸ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್? ಫಸ್ಟು ಆಫ್ ಐಸ್, ಆಮೇಲೆ ಸಾಲಿಡ್. ಜನರಲ್ ಆಗಿ ಸಾಲಿಡ್, ಜನರಲೈಸೇಷನ್ ಮಾಡೋಣ ಸಾಲಿಡ್ ಅಂತ. ಈಗ ವಾಟ್ ಯು ಮೀನ್ ಬೈ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಆಫ್ ಐಸ್? ಓಕೆ ಮಕ್ಕಳ ನೋಡಿ, ದಿಸ್ ಈಸ್ ದ ಡೆಫಿನೇಷನ್. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಥವಾ ಮೆಲ್ಟಿಂಗ್ ಆಫ್ ಐಸ್ is the quantity of heat in joules required to convert 1 kilogram of ice at 0 degree centigrade to water without any change in temperature, ಅಂದರೆ at 0 degree centigrade ಅಂತ. ಆಯಿತಾ, ಇದನ್ನು ನಾವು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ಆಮೇಲೆ ನಾನು ಹೇಳಿದ್ನಲ್ಲ ಮಕ್ಕಳ, ದ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಆಫ್ ಐಸ್ ಈಸ್ ದಿಸ್ ಮಚ್ ಜೌಲ್ಸ್ ಪರ್ ಕಿಲೋಗ್ರಾಮ್ ಆ್ಯಂಡ್ ದಿಸ್ ಈಸ್ ಅಟ್ 1 atmospheric pressure, right? So depends on the atmospheric pressure also, right? So latent heat of fusion of ice is this much joules per kilogram. Good. So latent heat of fusion of any solid ಗೆ ನಾವೇನು ಹೇಳ್ಬೋದು, ನಾನು ಐಸ್ಗೆ ಇದು ಡೆಫಿನೇಷನ್ ಕೊಟ್ಟಿದ್ದೆ. ಸೊ ಎನಿ ಸಾಲಿಡ್, ದ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಆರ್ ಮೆಲ್ಟಿಂಗ್ ಆಫ್ ಎ ಸಾಲಿಡ್, ಓಕೆ, ಐಸ್ ಅಲ್ಲ, ಅದು ಎನಿ ಸಾಲಿಡ್ ಜನರಲ್ ಆಗಿ ಹೇಳ್ಬೋದು, is a quantity of heat in joules required to convert 1 kilogram of solid at its melting point, because different solids have different melting points, okay, to liquid without any change in temperature. Okay, ಸೊ ಮಕ್ಕಳ ಆಗಲೇ ಹೇಳಿದೆ ನಾನು, ನೋಡಿ ಈ ಐಸು ವಾಟರ್ ಆಗಿ ಕನ್ವರ್ಟ್ ಆಗ್ತಿದೆ. ದೆರ್ ಈಸ್ ಎ ಚೇಂಜ್ ಇನ್ ಸ್ಟೇಟ್ ಆಫ್ ಮ್ಯಾಟರ್, ಐಸ್ ಈಸ್ ಬಿಕಮಿಂಗ್ ವಾಟರ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ಬೋತ್ ಐಸ್ ಆ್ಯಂಡ್ ವಾಟರ್ ದೇ ಆರ್ ಅಟ್ ದ ಸೇಮ್ ಟೆಂಪರೇಚರ್. ಐಸ್ ಈಸ್ ಅಟ್ 0 degree centigrade ಆ್ಯಂಡ್ ವಾಟರ್ ಈಸ್ ಆಲ್ಸೋ ಅಟ್ 0 degree centigrade. ಓಕೆ, ರೈಟ್, ಬೋತ್ ಐಸ್ ಆ್ಯಂಡ್ ವಾಟರ್ ಆರ್ ಅಟ್ 0 degree centigrade. ಎಸ್ ಮಕ್ಕಳು, ಈ ಥರ ಕೇಳ್ತಾರೆ ನಿಮಗೆ, ಈ ಥರ ಕೇಳ್ತಾರೆ ನೋಡಿ. ಕ್ವಶನ್ ನೋಡಿ, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಸ್ಟೇಟ್ಮೆಂಟ್ ದ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಆಫ್ ಐಸ್ ಈಸ್ 3.34 into 10 to the power of 5 joules per kilogram. ಸೊ ಈ ಸ್ಟೇಟ್ಮೆಂಟ್ನ ಮೀನಿಂಗ್ ಏನು ಅಂತ ಕೇಳ್ತಾರೆ. ಎಸ್ ಮಕ್ಕಳ, ಈ ಸ್ಟೇಟ್ಮೆಂಟ್ನ ಮೀನಿಂಗ್ ಏನು? ವೆರಿ ಸಿಂಪಲ್ ಮಕ್ಕಳ. ಏನು ಅಂತಂದರೆ, ನೀವು 1 kg ಆಫ್ ಐಸ್ನ ತೊಗೊಂಡ್ರೆ, ಆಯಿತಾ, ಅಟ್ 1 atmosphere
ಅಟ್ 0 ಡಿಗ್ರಿ ಸೆಂಟಿಗ್ರೇಡ್ 1 kg ಆಫ್ ಐಸ್ನ ತೊಗೊಂಡ್ರೆ ಆ 1 kg ಆಫ್ ಐಸು 1 kg ಆಫ್ ವಾಟರ್ಗೆ ಕನ್ವರ್ಟ್ ಆಗಬೇಕು ಅಂತಂದರೆ ಎಷ್ಟು ಹೀಟ್ ಬೇಕು? 3.34 ಇಂಟು 10⁻⁴ ಜೌಲ್ಸ್. ಸರಿನಾ? ಇದನ್ನೇ ನೀವು ಇಂಗ್ಲೀಷಲ್ಲಿ ಈ ಥರ ಹೇಳ್ತೀರಾ ಮಕ್ಕಳ. ಯಾವ ಥರ? The above statement means that 3.34 into 10⁻⁵ joules of heat is required to change 1 kilogram of ice at its melting point of 0 degree centigrade into water at the same temperature. Okay? Yes. So, ಇದು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳ. ಇಷ್ಟು. ಸೊ ಐ ವಿಲ್ ಕಮ್ ಟು ದ ಲಾಸ್ಟ್ ಟಾಪಿಕ್ ಇನ್ ದಿಸ್ ಕ್ಲಾಸ್. ಓಕೆ, ಇದು ತುಂಬ ಇಂಪಾರ್ಟೆಂಟು. ನಾನು ಒಂದು ಕ್ವಶನ್ ಆನ್ಸರ್ ಮಾಡಿಲ್ಲ ಇನ್ನೂ, ಆಯಿತಾ? ಒಂದು ಕ್ವಶನ್ ಆನ್ಸರ್ ಮಾಡಿಲ್ಲ. ಆ ಕ್ವಶನ್ನು ತುಂಬ ಇಂಪಾರ್ಟೆಂಟು. ವಾಟ್ ಈಸ್ ದಟ್ ಕ್ವಶನ್ ಅಂತಂದರೆ, ದಿಸ್ ಈಸ್ ದ ಕ್ವಶನ್. ಸೊ ನಾನು ಸುಮ್ಮನೆ ಹೇಳಿದೆ, ಏನು ಸರ್ ನೀವು ಹೇಳಿದ್ರಿ, ನೀವು ಆ್ಯಕ್ಚುಲಿ ನೀವೇ ಕೇಳಬೇಕು ಈ ಕ್ವಶನ್ನ. ಸರ್ ನೀವು ಹೇಳಿದ್ರಿ ವೆನ್ ದ ಟೆಂಪ್ರೇಚರ್ ರೀಚಸ್ 0 ಡಿಗ್ರಿ ಸೆಂಟಿಗ್ರೇಡ್ ಐಸು ವಾಟರ್ ಆಗಿ ಕನ್ವರ್ಟ್ ಆಗೋಕ್ಕೆ ಶುರುವಾಗುತ್ತೆ, ಬಟ್ ದ ಥರ್ಮಾಮೀಟರ್ ಡಸ್ ನಾಟ್ ಶೋ ಎನಿ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂತ ಹೇಳಿದ್ರಿ. ಬಟ್ ವೈ ಅಂತ ಹೇಳಿಲ್ಲ ನೀವು, ವೈ ಅಂತ ಹೇಳಿಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ. ನೋಡಿ, ದಿಸ್ ಈಸ್ ದ ಕ್ವಶನ್. ವೈ ಡಸ್ ದ ಟೆಂಪರೇಚರ್ ಆಫ್ ಮೆಲ್ಟಿಂಗ್ ಐಸ್ ನಾಟ್ ರೈಸ್? ಇಟ್ ಡಸ್ ನಾಟ್ ರೈಸ್ ಈವನ್ ದೋ ಯು ಪ್ರೊವೈಡ್ ಹೀಟ್ ಕಂಟಿನ್ಯೂಸ್ಲಿ, ಅಲ್ವಾ? ಸೊ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್, ವಿ ಶುಡ್ ಆನ್ಸರ್. ಓಕೆ ಮಕ್ಕಳ, ನಾನು ಇದನ್ನು ಒಂದು ಆ್ಯನಿಮೇಷನ್ ಮುಖೇನ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಬಿಫೋರ್ ಸೀಯಿಂಗ್ ದಟ್ ಅನಿಮೇಷನ್ ಮತ್ತೆ ರೀಕಾಲ್ ಮಾಡ್ಕೊಳ್ಳಿ ಮಕ್ಕಳ. ಯಾವಾಗ ಟೆಂಪರೇಚರ್ ಆಫ್ ಎ ಸಬ್ಸ್ಟೆನ್ಸ್ ರೈಸ್ ಆಗುತ್ತೆ? ಯಾವಾಗ? ಒಂದು, ವೆನ್ ಯು ಹೀಟ್ ದ ಸಬ್ಸ್ಟೆನ್ಸ್ನ ಹೀಟ್ ಮಾಡಿದಾಗ ಏನಾಗುತ್ತೆ, ಅದರ ಪಾರ್ಟಿಕಲ್ಸ್ನ ಆ್ಯಾವ್ರೇಜ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಆ್ಯಾವ್ರೇಜ್ ಕೈನೆಟಿಕ್ ಇನ್ಕ್ರೀಸ್ ಆದಾಗ ಸ್ಪೀಡ್ ಆಫ್ ದಿ ಪಾರ್ಟಿಕಲ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಒಟ್ಟಿನಲ್ಲಿ ಟೆಂಪರೇಚರ್ ರೈಸ್ ಆಗಬೇಕು ಅಂತಂದರೆ ದಿ ಆ್ಯಾವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ದಿ ಪಾರ್ಟಿಕಲ್ಸ್ ಮಸ್ಟ್ ಇನ್ಕ್ರೀಸ್, ಆಯಿತಾ? ಬಟ್ ಈಗ ಅಟ್ ದಿಸ್ ಪಾಯಿಂಟ್, ಅಂದರೆ ವೆನ್ ದ ಟೆಂಪರೇಚರ್ ರೀಚಸ್ 0 ಡಿಗ್ರಿ ಸೆಂಟಿಗ್ರೇಡ್, ಮೆಲ್ಟಿಂಗ್ ಪಾಯಿಂಟ್ ರೀಚ್ ಆದಾಗ ಏನಾಗುತ್ತೆ? ವಿ ವಿಲ್ ಸಿ ಯೂಸಿಂಗ್ ಎನ್ ಅನಿಮೇಷನ್. ಓಕೆ, ವೆರಿ ಇಂಪಾರ್ಟೆಂಟ್ ಅನಿಮೇಷನ್. ನೋಡೋಣ ಏನಾಗತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಗೋ ಟು ಆ್ಯನಿಮೇಷನ್. ಎಸ್ ಮಕ್ಕಳ, ಇದು ನೋಡಿ. ಎಸ್ ಮಕ್ಕಳ, ಇದೇನು ಅಂತಂದರೆ ದಿಸ್ ಈಸ್ ಐಸ್. ಓಕೆ, ದಿಸ್ ಈಸ್ ಐಸ್, ದಿಸ್ ಈಸ್ ಪಾರ್ಟಿಕಲ್ಸ್ ಆಫ್ ಐಸ್. ಸರಿನಾ? ದೀಸ್ ಆರ್ ಪಾರ್ಟಿಕಲ್ಸ್ ಆಫ್ ಐಸ್. ದೇ ಆರ್ ಜಸ್ಟ್ ವೈಬ್ರೇಟಿಂಗ್. ವೈಬ್ರೇಷನ್ ತೋರಿಸಿಲ್ಲ ಅವರು, ಐಸ್ ಇರೋದ್ರಿಂದ ಜಸ್ಟ್ ವೈಬ್ರೇಟ್ ಆಗ್ತಿರುತ್ತೆ. ಆ್ಯಂಡ್ ಇಲ್ಲಿ ಏನೋ ಲೈನ್ಸ್ ಎಲ್ಲ ಹಾಕಿದಾರಲ್ಲ ಮಕ್ಕಳ, ಏನಿದೆಲ್ಲ? ವಾಟ್ ಆರ್ ದೀಸ್ ಮಕ್ಕಳ? ಆ ಲೈನ್ಸ್ ಇದೆಯಲ್ಲ, ಅದು ಇಟ್ ಈಸ್ ಸಿಂಬಾಲಿಕ್ ಆಫ್ ಇಂಟರ್ ಪಾರ್ಟಿಕಲ್ ಫೋರ್ಸಸ್ ಆಫ್ ಅಟ್ರಾಕ್ಷನ್, ಅಲ್ವಾ? ನಮಗೆ ಗೊತ್ತು, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ದೇ ಹ್ಯಾವ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೆಮ್. ಸಾಲಿಡ್ಸಲ್ಲಿ ಆ ಫೋರ್ಸ್ ಜಾಸ್ತಿ ಇರುತ್ತೆ, ಲಿಕ್ವಿಡ್ಸಲ್ಲಿ ಕಮ್ಮಿ ಇರುತ್ತೆ, ಗ್ಯಾಸಲ್ಲಿ ಇನ್ನೂ ಕಮ್ಮಿ ಇರುತ್ತೆ. ಬಟ್ ಒಂದು ಪಾರ್ಟಿಕಲ್ಗೂ ಇನ್ನೊಂದು ಪಾರ್ಟಿಕಲ್ಗೂ ದೆರ್ ಈಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. ಅದನ್ನು ಸಿಂಬಾಲಿಕ್ಕಾಗಿ ಈ ಥರ ಹಾಕಿದ್ದಾರೆ ಮಕ್ಕಳ. ಓಕೆ, ಜಸ್ಟ್ ರಫ್ ಫಿಗರ್, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ಇದೆಲ್ಲ ಸಿಂಬಾಲಿಕ್ ಆಗಿ ಲೈನ್ಸ್, ಒಂದು ಪಾರ್ಟಿಕಲ್ಗೂ ಇನ್ನೊಂದು ಪಾರ್ಟಿಗೂ ಈ ಥರ ಲೈನ್ ಹಾಕಿದೆ. ದಟ್ ಈಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಮಕ್ಕಳ. ಅದನ್ನು ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅಂತಲೂ ಕರೀತಾರೆ. ನೀವು ಹೈಯರ್ ಕ್ಲಾಸಸ್ಸಲ್ಲಿ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊತೀರಾ. ಓಕೆ, ಸೊ ಈಗೇನಾಗುತ್ತೆ ಅಂತಂದರೆ ದಿಸ್ ಈಸ್ ಐಸ್. ನಾನು ಹೀಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಓಕೆ, ಅನಿಮೇಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ನಾನು ಹೀಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಹೀಟ್ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ಥರ್ಮಾಮೀಟರ್ ಇದೆ. ಥರ್ಮಾಮೀಟರ್ ಡಸ್ ನಾಟ್ ಶೋ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ರೈಟ್ ನೌ ದಿಸ್ ಐಸ್ ಈಸ್ ಅಟ್ 0 ಡಿಗ್ರಿ ಸೆಂಟಿಗ್ರೇಡ್. ಐ ಸ್ಟಾರ್ಟ್ ಹೀಟಿಂಗ್. ಹೀಟ್ ಮಾಡಿದಾಗ ದಿಸ್ ಥರ್ಮಾಮೀಟರ್ ಡಸ್ ನಾಟ್ ಶೋ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ದ ಟೆಂಪ್ರೇಚರ್ ರಿಮೈನ್ಸ್ ಅಟ್ 0 ಡಿಗ್ರಿ ಸೆಂಟಿಗ್ರೇಡ್. ಜಸ್ಟ್ ಗಮನಿಸಿ ನೀವು. ಆಮೇಲೆ ಒನ್ಸ್ ಆಲ್ ದ ಐಸ್ ಹ್ಯಾಸ್ ಕನ್ವರ್ಟೆಡ್ ಇನ್ ಟು ವಾಟರಾಗಿ ಕನ್ವರ್ಟ್ ಆದ ಮೇಲೆ ಟೆಂಪರೇಚರು ರೈಸ್ ಆಗೋಕ್ಕೆ ಶುರು ಮಾಡುತ್ತೆ. ಓಕೆ, ಇದೊಂದನ್ನು ನೀವು ಗಮನಿಸಬೇಕು. ಯು ಹ್ಯಾವ್ ಟು ಅಬ್ಸರ್ವ್. ಸೆಕೆಂಡ್ ಥಿಂಗ್ ಈಸ್ ವಾಟ್ ಹ್ಯಾಪನ್ಸ್ ಟು ದ ಪಾರ್ಟಿಕಲ್ಸ್ ದೆಮ್ಸೆಲ್ವ್ಸ್. ಅದನ್ನು ಗಮನಿಸ್ಬೇಕು ನೀವು. ವಾಟ್ ಹ್ಯಾಪನ್ಸ್ ಟು ದ ಪಾರ್ಟಿಕಲ್ಸ್ ದೆಮ್ಸೆಲ್ವ್ಸ್. ಓಕೆ, ಸೊ ಅಬ್ಸರ್ವ್ ಮಾಡಿ ಕೇರ್ಫುಲ್ಲಾಗಿ. ಐ ವಿಲ್ ಇದಾದಮೇಲೆ ವಿ ವಿಲ್ ಡಿಸ್ಕಸ್ ವಾಟ್ ಹ್ಯಾಪನ್ಡ್ ಅಂತ. ಓಕೆ, ರೈಟ್, ಪ್ಲೇ. ನೋಡಿ ಮಕ್ಕಳ, ವಾಟರಾಗಿ ಕನ್ವರ್ಟ್ ಆಗ್ತಾ ಇದೆ.
ಟೆಂಪ್ರೇಚರ್ 0 ಡಿಗ್ರಿ ಸೆಂಟಿಗ್ರೇಡೇ ಇದೆ. ಓಕೆ, ಈಗ ಆಲ್ ದ ಐಸ್ ಹ್ಯಾಸ್ ಬಿಕಮ್ ವಾಟರ್. ಈಗ ಟೆಂಪ್ರೇಚರ್ ಈಸ್ ರೈಸಿಂಗ್. ಓಕೆ, ಗುಡ್ ಮಕ್ಕಳ. ಇದನ್ನು ಇನ್ನೊಂದು ಸರಿ ಆ್ಯನಿಮೇಷನ್ ಪ್ಲೇ ಮಾಡ್ತೀನಿ, ಹಾಗೆ ನಾನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಗಮನಿಸ್ತಾ ಇದ್ದೀರಾ ಅನಿಸುತ್ತೆ. ಟೆಂಪ್ರೇಚರ್ 0 ಡಿಗ್ರಿ ಸೆಂಟಿಗ್ರೇಡೇ ಇತ್ತು, ಐಸು ವಾಟರಾಗಿ ಕನ್ವರ್ಟ್ ಆಗ್ತಾ ಇತ್ತು, ಟೆಂಪ್ರೇಚರ್ 0 ಡಿಗ್ರಿ ಸೆಂಟಿಗ್ರೇಡೇ ಇತ್ತು. ಎಲ್ಲ ಐಸು ವಾಟ್ರಾಗಿ ಕನ್ವರ್ಟ್ ಆದಮೇಲೆ ಟೆಂಪ್ರೇಚರ್ ರೈಸ್ ಆಯಿತು. ಓಕೆ, ದಟ್ ಈಸ್ ಒನ್ ಥಿಂಗ್. ಎರಡನೇದು, ಯು ಹ್ಯಾವ್ ಟು ಲುಕ್ ಅಟ್, ಯು ಹ್ಯಾವ್ ಟು ಅಬ್ಸರ್ವ್ ದ ಪಾರ್ಟಿಕಲ್ಸ್ ದೆಮ್ಸೆಲ್ಸ್. ನೀವು ಹೀಟ್ ಮಾಡ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ, ಈ ಪಾರ್ಟಿಕಲ್ಸ್ನ ಸ್ಪೀಡ್ ಏನಾದ್ರು ಜಾಸ್ತಿ ಆಯಿತಾ ಮಕ್ಕಳ? ದೇ ಆರ್ ವೈಬ್ರೇಟಿಂಗ್. ನಿಮ್ಗೆ ಸಣ್ಣಗೆ ವೈಬ್ರೇಟ್ ಆಗ್ತಿದೆ, ಇಲ್ಲಿ ತೋರಿಸಿಲ್ಲ. ಬಟ್ ನೀವು ಹೀಟ್ ಮಾಡಿದಾಗ ಅದ್ರ ವೈಬ್ರೇಷನ್ ಜಾಸ್ತಿ ಆಗಬೇಕಲ್ವಾ, ಅದ್ರ ಸ್ಪೀಡ್ ಜಾಸ್ತಿ ಆಗಬೇಕಲ್ವಾ. ಬಟ್ ಡು ಯು ಸಿ ಎನ್ ಇನ್ಕ್ರೀಸ್ ಇನ್ ಸ್ಪೀಡ್, ಮೂಮೆಂಟ್ ಅಥವಾ ಕೈನೆಟಿಕ್ ಎನರ್ಜಿ? ಡು ಯು ಸಿ ಏನಾಗುತ್ತೆ? ಆ್ಯಕ್ಚುಲಿ ಏನಾಗುತ್ತೆ ನೀವು ಹೀಟ್ ಮಾಡಿದಾಗ ಏನಾಗುತ್ತೆ? ಈ ಫೋರ್ಸಸ್ ಇದೆಯಲ್ಲ ಮಕ್ಕಳ, ಈ ಲೈನ್ಸ್ ಎಲ್ಲ ಇದೆಯಲ್ಲ, ಅದು ಏನಾಗುತ್ತೆ ಅಬ್ಸರ್ವ್ ಮಾಡಿ. ಓಕೆ, ಏನಾಗುತ್ತೆ ಅಬ್ಸರ್ವ್ ಮಾಡಿ. ವಿತ್ ದಟ್ ಪಾಯಿಂಟ್, ಈ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋಣ ನಾವು ಈಗ ಅನಿಮೇಷನ್ನ. ಓಕೆ, ಸೊ ನೀವು ಹೀಟ್ ಮಾಡ್ತಿದ್ದೀರಾ ಮಕ್ಕಳ, ಇದ್ರದ್ದು ಮೂಮೆಂಟ್ ಫಾಸ್ಟಾಗಿ ಆಗ್ತಿಲ್ಲ. ದರ್ ಈಸ್ ನೋ ಇನ್ಕ್ರೀಸ್ ಇನ್ ಕೈನೆಟಿಕ್ ಎನರ್ಜಿ. ಬಟ್ ನೋಡಿ ಏನಾಗ್ತಿದೆ, ಇಂಟರ್ ಪಾರ್ಟಿಕಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಸಪಿಯರ್ ಆಗೋಯ್ತು. ಆಫ್ಟರ್ ಐಸ್ ಹ್ಯಾಸ್ ಕನ್ವರ್ಟೆಡ್ ಟು ವಾಟರ್. ನೋಡಿ ಈಗ ಏನಾಯಿತು? ಎಸ್, ಈಗೇನಾಯಿತು? ಇನ್ನೊಂದು ಸರಿ ಪ್ಲೇ ಮಾಡ್ತೀನಿ. ಎಸ್, ಸೊ ಈಗ ನೋಡಿ, there is no increase in kinetic energy, there is no movement of these particles. Water convert ಆದಮೇಲೆ ಈಗ ಎಸ್, the particles have increased their speed ಜಾಸ್ತಿ ಆಯಿತು, ಬಿಕಾಸ್ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಯಿತು. ಎಸ್, ಗುಡ್. ಸೊ ಮಕ್ಕಳ ಅರ್ಥ ಆಗ್ತಿದೆ ಅಂತ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮಕ್ಕಳ ನೋಡಿ, ನಾನು ಹೇಳಿದೆ, ಯಾವಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅಂತಂದರೆ, ಟೆಂಪ್ರೇಚರ್ ರೈಸಸ್ ಓನ್ಲಿ ವೆನ್ ದೆರ್ ಈಸ್ ಎನ್ ಇನ್ಕ್ರೀಸ್ ಇನ್ ಕೈನೆಟಿಕ್ ಎನರ್ಜಿ ಅಲ್ವಾ. ನಾನು ಹೀಟ್ ಮಾಡೋಕ್ಕೆ ಶುರು ಮಾಡಿದಾಗ ಐಸು ವಾಟರಾಗಿ ಕನ್ವರ್ಟ್ ಆಗ್ತಿತ್ತಲ್ಲ ಮಕ್ಕಳ, ಆ ಟೈಮ್ ಪೀರಿಯಡಲ್ಲಿ ಏನಾಯಿತು ಅಂತಂದರೆ, ಒಂದು ಪಾರ್ಟಿಕಲ್ಗೂ ಇನ್ನೊಂದು ಪಾರ್ಟಿಕಲ್ಗೂ ಫೋರ್ಸ್ ಆಫ್ ಅಟ್ರಾಕ್ಷನ್ ಇತ್ತಲ್ವಾ. ದ ಹೀಟ್ ಯು ಸಪ್ಲೈ ದಟ್ ಈಸ್ ಯುಟಿಲೈಸ್ಡ್ ಟು ಬ್ರೇಕ್ ಅಥವಾ ವೀಕನ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಓಕೆ, ಇನ್ನೊಂದು ಸರಿ ಹೇಳ್ತೀನಿ. ದ ಹೀಟ್ ಯು ಸಪ್ಲೈಡ್ ಈಸ್ ಯುಟಿಲೈಸ್ಡ್ ಟು ಬ್ರೇಕ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. The heat you supplied did not increase the kinetic energy of the particles. That heat is utilized to weaken ಅಥವಾ break the force of attraction between the particles. Therefore, change of state ಆಗಬೇಕಾದ್ರೆ ಮಕ್ಕಳ, ಸಾಲಿಡಿಂದ ಲಿಕ್ವಿಡ್ ಆಗಬೇಕಾದ್ರೆ there is no increase in temperature. ಬಟ್ ಎಲ್ಲ ವಾಟರ್ಗೆ ಕನ್ವರ್ಟ್ ಆದಮೇಲೆ, ಎಲ್ಲ ಐಸು ವಾಟರ್ಗೆ ಕನ್ವರ್ಟ್ ಆದಮೇಲೆ ಅವಾಗೇನಾಯಿತು, there is an increase in kinetic energy because the particles started moving faster. ಅದ್ರ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಯಿತು. ಅದರ ಆ್ಯಾವ್ರೇಜ್ ಕೈನೆಟಿಕ್ ಎನರ್ಜಿ ಜಾಸ್ತಿ ಆದಾಗ ದ ಥರ್ಮಾಮೀಟರ್ ಶೋಡ್ ಎನ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಓಕೆ, ಸೊ ದಿಸ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಕ್ಕಳ. ಇದು ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಸಿಂಗ್ ಅನಿಮೇಷನ್, ಸೊ ನೀವು ಈ ಥರ ಆನ್ಸರ್ ಮಾಡಬಹುದು. ಓಕೆ, ನಾನು ಈಗ ಜಸ್ಟ್ ಡಿಸ್ಕಸ್ ಮಾಡಿದ್ನಲ್ಲ ಮಕ್ಕಳ, ಸೇಮ್ ಥಿಂಗ್, ಸೇಮ್ ಕಾನ್ಸೆಪ್ಟ್. ಓಕೆ, ಸೊ ಮಕ್ಕಳ, ನಾನು ಇವತ್ತು ಡಿಸ್ಕಸ್ ಮಾಡಿದ್ದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಒಂದು ಸ್ವಲ್ಪ ಟೈಮ್ ತೊಗೊಳ್ತು ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಬಟ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಇವತ್ತು ನಾನು ಡಿಸ್ಕಸ್ ಮಾಡಿದ್ದು. ಸಾಧ್ಯ ಆದರೆ ಈ ವಿಡಿಯೋನ ಮತ್ತೆ ಇನ್ನೊಂದು ಸರಿ ಕೇಳಿ ಈ ಕಾನ್ಸೆಪ್ಟನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಡಿಸ್ಕಸ್ ಒನ್ ಕಾನ್ಸೆಪ್ಟ್. ಓಕೆ, ಅದಾದಮೇಲೆ ಅದರ ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಆಲ್ಸೋ ಡಿಸ್ಕಸ್ ಅಬೌಟ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. Okay, so the next 2 videos are also, next 2 to 3 videos are also very important videos in this chapter. Okay, see you in that video makla, in that class. Bye.